ಬೆಳಗಾವಿಯ ಸುವರ್ಣಸೌಧದಲ್ಲಿ ಉತ್ತರ ಕರ್ನಾಟಕದ ದೊಡ್ಡ ಸಮಸ್ಯೆಯಾದ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಚರ್ಚೆ ನಡೆದಿದ್ದು, ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಹಾಗೂ ಶಾಸಕ ಯತ್ನಾಳ್ ನಡುವೆ ಚರ್ಚೆ ನಡೆದಿದೆ. ಪ್ರಶ್ನೆ ಕೇಳಿದ ಯತ್ನಾಳ್, 6 ದಶಕಗಳಿಂದ ಮಾಡಿದ್ರೂ ಇನ್ನೂ ಯೋಜನೆ ಪೂರ್ಣವಾಗಿಲ್ಲ. ಯಾವಾಗ ಸಂಪೂರ್ಣ ಕಾಮಗಾರಿ ಮಾಡ್ತೀರಿ? ವಿಶ್ವ ಬ್ಯಾಂಕ್ನಿಂದ ಹಣ ಪಡೆದು ಕಾಮಗಾರಿ ಮಾಡಿ ಅಂತ ಆಗ್ರಹಿಸಿದ್ರು. ಇದಕ್ಕೆ ಉತ್ತರಿಸಿದ ಡಿಕೆ ಶಿವಕುಮಾರ್, ಕೆಲಸಗಳು ಮುಂದೆ ಆರಂಭವಾಗಲಿದೆ. ದೆಹಲಿಯಲ್ಲಿ ನಿಮಗೆ ಸ್ನೇಹಿತರಿದ್ದಾರಲ್ಲ, ಅವರಿಗೆ ಹೇಳಿ ಅವಾರ್ಡ್ ಮಾಡಿಸಿಕೊಡಿ ಅಂದ್ರು. ಇದೇ ವೇಳೆ ಯತ್ನಾಳ್ ರೈತರ ಭೂಮಿ ಪರಿಹಾರ ವಿಚಾರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಳೆ ರೈತರ ಭೂಮಿ ಹಣ ಬಿಡುಗಡೆ ಮಾಡುವಂತೆ ಯತ್ನಾಳ್ ಆಗ್ರಹಿಸಿದ್ರು. ಇದಕ್ಕೆ ಉತ್ತರಿಸಿದ ಡಿಕೆ ಶಿವಕುಮಾರ್, ಇದೊಂದು ಮಾಫಿಯಾ. 10 ಲಕ್ಷ ಭೂಮಿ ಬೆಲೆ ಇದ್ರೆ 10 ಕೋಟಿ ಮಾಡಿದ್ದಾರೆ. ಅವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ರೆ ನಾನು ಅಷ್ಟು ಕೊಡೋಕೆ ತಯಾರಿಲ್ಲ ಅಂತ ನೇರವಾಗಿ ಹೇಳಿದ್ರು. ಇದೇ ವೇಳೆ ಯತ್ನಾಳ್ ಸಭಾತ್ಯಾಗ ಮಾಡಿದ್ದಾರೆ. ಡಿಸಿಎಂ ಡಿಕೆಶಿ ಹೈಕೋರ್ಟ್ ಆದೇಶವನ್ನ ಒಪ್ಪಲ್ಲ ಅಂತ ಹೇಳಿದ್ದಾರೆ. ಪರಿಹಾರ ಕೊಡಲ್ಲ ಅಂತ ನ್ಯಾಯಾಂಗ ರೈತರ ಬಗ್ಗೆ ಅವಮಾನಕಾರಿಯಾಗಿ ಮಾತಾಡಿದ್ದಾರೆ. ಹಾಗಾಗಿ ನಾನು ಸಭಾತ್ಯಾಗ ಮಾಡ್ತೇನೆ ಎಂದು ಯತ್ನಾಳ್ ಸದನದಿಂದ ಹೊರನಡೆದಿದ್ದಾರೆ. ಸಿದ್ದರಾಮಯ್ಯನವರು ನಾವು ಎಲ್ಲ ಕೂತ್ಕೊಂಡು ಎಲ್ಲ ಶಾಸಕರನ್ನ ಕರೆದು ಕೂತ್ಕೊಂಡು ಚರ್ಚೆ ಮಾಡಿ, ಹಿಂದೆ ಬೊಮ್ಮಾಯಿಯವರ ಕಾಲದಲ್ಲಿ ಏನಾಗಿತ್ತು ಅದನ್ನ ಮಾರ್ಪಾಟ್ ಮಾಡಿ ಇದನ್ನ ಈ ರೂಪಕ್ಕೆ ತೆಗೆದುಕೊಂಡು ಬಂದಿದ್ದೇವೆ. ಇದಲ್ಲದೆ ನಾನು ಸುಮಾರು 3 ಸತಿ ನಿಮ್ಮ ಸೋಮಣ್ಣವರು ಇದ್ರು, ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಭೇಟಿ ಮಾಡಿ 3 ಸತಿ ಡೇಟ್ ಫಿಕ್ಸ್ ಆಗಿತ್ತು. ಡೇಟ್ ಫಿಕ್ಸ್ ಆದಂತ ಸಂದರ್ಭದಲ್ಲಿ ಒಂದ್ ಸತಿ ಮಹಾರಾಷ್ಟ್ರದವರು ಅವಾರ್ಡ್ ಆಗಬೇಕು ಅಂತ, ಫಸ್ಟ್ ಅವಾರ್ಡ್ ಮಾಡಿಸ್ಬೇಕು ಅಂತ ಅವಾರ್ಡ್ ಮಾಡೋದನ್ನ 2013ರಿಂದ ಇವತ್ತರೆಗೂ ಅವಾರ್ಡ್ ಪಾಸ್ ಮಾಡ್ತಾ ಇಲ್ಲ. ಅವಾರ್ಡ್ ಆಗಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿ ಕೊನೆಗೆ ಒಂದ್ಸತಿ ಮಹಾರಾಷ್ಟ್ರದವರು ಅಡ್ಡ ಹಾಕಿದ್ರು. 2ನೇ ಸತಿ ನಾನಿಲ್ಲಿ ದಾಖಲೆ ಇಡ್ತಾ ಇದ್ದೀನಿ. 2ನೇ ಸತಿ ಆಂಧ್ರ ಪ್ರದೇಶ ಅವರು ಇದನ್ನ ನಿಲ್ಲಿಸಿದ್ರು. ಮತ್ತೆ ಮಿನಿಸ್ಟರ್ ನನಗೆ ಬರೆದಿದ್ದಾರೆ, ಕೆಲವರು ಕಾರಣಾಂತರದಿಂದ ನಾನು ಮುಂದೂಡಿದ್ದೀನಿ ಅಂತೇಳಿ ತಿಳಿಸಿದ್ದಾರೆ. ನಾವು ಇದಕ್ಕೆ ಬದ್ಧವಾಗಿದ್ದೇವೆ. ಎಲ್ಲಾರು ದುಡ್ಡು ತರ್ತೀವೋ ಏನ್ ಮಾಡ್ತೀವೋ ಅದಕ್ಕೆಲ್ಲ ಈಗಾಗಲೇ ನಾವು ಪ್ಲಾನ್ ಆಫ್ ಆಕ್ಷನ್ ಹಾಕೊಂಡಿದ್ದೀವಿ. ವರ್ಷಕ್ಕೆ 15,000, 17,000, 20,000 ಕೊಡಬೇಕು, ಈ 70,000 ಕೋಟಿ ರೂಪಾಯಿಲಿ ಅಂತೇಳಿ ಒಂದು 3-4 ವರ್ಷದಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಬೇಕು ಅಂತ ಹೊರಟುಬಿಟ್ಟಿದ್ದೀವಿ. ಮುಂದಕ್ಕೆ ಈಗಾಗಲೇ ಕೆಲವು ಕೆಲಸಗಳು ಕೂಡ ಕೆಲವು ಕಡೆ ಪ್ರಾರಂಭ ಆಗ್ತಾ ಇದೆ. ತಮಗೆ ನಾನು ಹೇಳೋದು, ತಮ್ಮ ಏನು ಒತ್ತಡ ಏನಿದೆ, ತಾವೆಲ್ಲ ನಾವು ಬಹಳ ಡೆಲ್ಲಿಯಿಂದ ಒತ್ತಡ ನಮ್ದಕ್ಕೆಲ್ಲ ಇದಾರೆ ಸ್ನೇಹಿತರು ಅಂತ ಹೇಳಿದಿರಲ್ಲ, ಹೇಳ್ಬಿಟ್ಟು ಈ ಅವಾರ್ಡ್ ನ ಪಾಸ್ ಮಾಡಿಸಿ ಕೂಡಲೇ ಇದನ್ನ ಸಾಲನೋ ಸೋಲನೋ ತಂದು ಏನೋ ಮಾಡಿ ಯಾವ್ದಾದ್ರು ಸ್ಕೀಮ್ ಕ್ರಿಯೇಟ್ ಮಾಡಿ ಈ ಪ್ರಾಜೆಕ್ಟ್ ನ ಆದಷ್ಟು ಜಲ್ದಿ ಮುಗಿಸಕ್ಕೆ ನಾವು ಪ್ರಯತ್ನ ಮಾಡೋಣ. ಅಧ್ಯಕ್ಷರೇ, ಈಗ ಸಚಿವರು ಹೇಳಿದ್ರು ಕೇಂದ್ರ ಸರ್ಕಾರದ ಬಗ್ಗೆ. ಈಗಾಗಲೇ ಹಿಂದೆ ಬೊಮ್ಮಾಯಿಯವರು ಸಹಿತ ಪ್ರಯತ್ನ ಮಾಡಿ ಜಮೀನಿಗೆ ಅವತ್ತಿನ ಕಾಲಕ್ಕೆ ಅನುಗುಣವಾಗಿ ಏನು ಪರಿಹಾರ ಕೊಡಬೇಕನ್ನೋಂಥದ್ದನ್ನು ಪ್ರಾರಂಭ ಮಾಡಿದ್ರು. ಆದರೆ ಒಬ್ಬ ಹಿರಿಯ ಶಾಸಕರು, ಇಲ್ಲ ನಮ್ಮ ಸರ್ಕಾರ ಬಂದರೆ 50 ಲಕ್ಷ ರೂಪಾಯಿ ಎಕರೆನ ಕೊಡಿಸ್ತೀನಿ ಅಂತೇಳಿ ತಡೆ ಒಡ್ಡಿ ಇವತ್ತು ಈ ಸರ್ಕಾರದಲ್ಲಿ ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ರೈತರು ಸಹ ಒಪ್ಪಿಕೊಂಡ ಮೇಲೆ ಈ ಒಂದು ಪರಿಹಾರವನ್ನು ನೀವು ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದೀರಿ. ಆದರೆ ಕೇಂದ್ರ ಸರ್ಕಾರದ ಜೊತೆಗೆ ಏನೇನು ಸಮಸ್ಯೆ ಇದೆ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪ್ರಧಾನಮಂತ್ರಿಗಳನ್ನ ನೀರಾವರಿ ಸಚಿವರನ್ನ ಭೇಟಿಯಾಗುವಂಥ ಕೆಲಸ ನೀವು ಮಾಡಬೇಕು. ಅದ್ರ ಜೊತೆಗೆ ನಾವು ಸಹ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ನಾವು ದಿಲ್ಲಿಗೆ ಬರ್ಲಾಗ್ತಾ ಇದ್ದೀವಿ. ಈ ಒಂದು ಯೋಜನೆ ಸಲುವಾಗಿ ಕೇಂದ್ರ ಸರ್ಕಾರ ಮೇಲೆ ನಾವು ವಿನಂತಿ ಮಾಡಿಕೊಂಡು ಒತ್ತಡ ಹಾಕ್ಲಾಗ್ತಾ ಇದ್ದೀವಿ. ಪಕ್ಷಾತೀತವಾದಂತ ಒಂದು ಆಯೋಗ ಏನು ನಿಯೋಗವನ್ನು ಕರ್ಕೊಂಡು ಹೋಗುವಂತ ಕೆಲಸ ತಾವು ಮಾಡಬೇಕು. ಅಷ್ಟೇ ಅಧ್ಯಕ್ಷರೇ, ಇವತ್ತ ಇನ್ನ ಹಳೆ ಬಾಕಿಯನ್ನು ಕೊಟ್ಟಿಲ್ಲ ಭೂ ಪರಿಹಾರ. ಇವತ್ತು ಎಲ್ಲ ಕೋರ್ಟ್ನಲ್ಲಿ ಅವಾರ್ಡ್ ಆಗಿದೆ. ಮೇಲಿಂದ ಮೇಲೆ ಡಿಸಿಗಳ ಕಚೇರಿಯ ಕಾರು, ಜೀಪು, ಟೇಬಲ್, ಟೈಪ್ ರೈಟರ್ ಎಲ್ಲ ಜಪ್ತಿ ಆಗ್ತವೆ. ಹಳಿ ಬಾಕಿನೇ ಇವತ್ತು ಸುಮಾರು 5,000 ಪ್ರಕರಣಗಳು ಇವತ್ತು ವಿಜಯಪುರ ಜಿಲ್ಲೆ ನ್ಯಾಯಾಲಯದಲ್ಲಿರ್ಬೋದು, ಹೈಕೋರ್ಟ್ದಲ್ಲಿರ್ಬೋದು ಹಣ ಕೊಡಬೇಕಂತ ಆದೇಶ ಆದರೂ ಸಹಿತ ಅದರ ಮೇಲೆ ಸರ್ಕಾರಿ ವಕೀಲರು ಇಟ್ ಈಸ್ ನಾಟ್ ಫಿಟ್ ಫಾರ್ ಅಪೀಲ್ ಅಂತ ಬರೆದ ಮೇಲೂ ಸಹಿತ 3 ವರ್ಷದ ನಂತರ ಮತ್ತೆ ಇವತ್ತು ಮತ್ತೊಂದು ಕಮಿಟಿ ಮಾಡ್ತೀವಿ, ಪುನರ್ ವಿಮರ್ಶೆ ಮಾಡ್ತೀವಿ ಅಂತ ಹೇಳಿ 1974ರಿಂದ ಜಮೀನು ಕಳ್ಕೊಂಡಂತ ಅನೇಕ ರೈತ ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ. ಈಗ ಈ ಮುಂದಿನ ಪರಿಹಾರ ಬಗ್ಗೆನೂ ಸಂಶಯ ಇದೆ. ಅದಕ್ಕೆ ಸರ್ಕಾರದ ದೃಢ ಸಂಕಲ್ಪ ಏನು, 8 ದಿವಸದೊಳಗಾಗಿ ಸಂಪೂರ್ಣವಾಗಿ ಭೂ ಸ್ವಾಧೀನ ಮಾಡಿಕೊಂಡಂತ ರೈತರಿಗೆ ಪೂರ್ಣ ಪ್ರಮಾಣದ ಪರಿಹಾರ ಎಂದು ಕೊಡ್ತೀರಿ. ಈ ಯೋಜನೆಯನ್ನ ಇಂಥ ಇಶ್ಯೂಗೆ, ಯಾಕಂದ್ರೆ 2.5 ವರ್ಷ ಆಯ್ತು, ಇನ್ನು 2.5 ವರ್ಷದಲ್ಲಿ ಈ ಕಾರ್ಯ ನಿಮ್ಮ ಸರ್ಕಾರಿ ಉದ್ರಾಗ ಮುಗಿಸ್ತಿರೋ
ಅಥವಾ ಮುಂದಿನ ಸರ್ಕಾರ ಮೇಲೆ ಹಾಕಿ ಕೇಂದ್ರ ಸರ್ಕಾರ ಮೇಲೆ ಆಪಾದನೆ ಮಾಡಿ ಬಚಾವಾಗುವಂತ ಕೆಲಸ ನೀವು ಮಾಡ್ತೀರೋ ಅನ್ನೋದು ಸ್ಪಷ್ಟವಾದಂತ ಉತ್ತರ ನನಗೆ ಬೇಕು. ಕೊಟ್ಟವ್ರು ಮಾತ್ರ ಅವರು ಬರೀ 59,000 ಕೇಸಿದೆ ಈ UKP ವಿಚಾರದಲ್ಲಿ. ಇದಕ್ಕೇನಾದ್ರು ಮಾಡಿ ಪರಿಹಾರ ಮಾಡಬೇಕು ಅಂತೇಳಿ ನಮ್ಮ ಹೊಸ ಕಾನೂನಲ್ಲಿ ಒಂದು ಅಥಾರಿಟಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದ್ರ ಬಗ್ಗೆ ಈಗಾಗಲೇ ನಾನು ರೆವಿನ್ಯೂ ಮಿನಿಸ್ಟ್ರು ನಮ್ಮ ಲಾ ಮಿನಿಸ್ಟರ್ ಹತ್ರ ಎಲ್ಲ ನಾನು ಅವ್ರಿಗೆ ಮಾರ್ಗದರ್ಶನ ಹೇಳಿದ್ದೇನೆ. ಇದ್ರ ಬಗ್ಗೆ ಏನಾದ್ರು ಮಾಡೋ ಪರಿಹಾರ ಮಾಡಿ ಅಂತೇಳಿ ನಾವು ಪ್ರಯಾರಿಟಿಲಿ ನಾವು ಈ ಕೆಲಸನ ನಾವು ಮಾಡಬೇಕು ಇದ್ದೇವೆ. ಅವಾರ್ಡ್ ನೋಡ್ರಿ, ಕೋರ್ಟ್ ಅವಾರ್ಡ್ ಮಾಡಿದ್ಮೇಲೂ ಅವ್ರದೇ ಸರ್ಕಾರಿ ವಕೀಲರು ಏನ್ ಬರ್ಕೊಟ್ಟಾರ ಅಂದ್ರೆ ಇದನ್ನ ಈ ಅವಾರ್ಡ್ ಸರಿ ಇದೆ, ಇಟ್ ಈಸ್ ನಾಟ್ ಫಿಟ್ ಫಾರ್ ಅಪೀಲ್ ಅಂತ ಅವ್ರು ಬರೆದು ಕೊಟ್ಟ ಮೇಲೂ ಸಹ ಇವತ್ತು ಸರ್ಕಾರ ಅವ್ರ ಹಣ ಹಳೆ ರೈತರ ಹಣನೇ ಕೊಡ್ತಾ ಇಲ್ಲ. ಅವ್ರು ಸಹ ಬೀದಿಗೆ ಬಂದಿದ್ದಾರೆ. ಯಾವ ನಾರಾಯಣಪುರದಿಂದ ಹಿಡಿದು ನಾ ಹೇಳುದೇನಂದ್ರೆ ಅಧ್ಯಕ್ಷರೇ, ಹಳೆ ರೈತರದೇನು ಭೂಮಿದು ಹಣ ತಕ್ಷಣ ಬಿಡುಗಡೆ ಮಾಡಿ ಮಾನ್ಯ ಉಪಮುಖ್ಯಮಂತ್ರಿ ಹೇಳ್ದಂಗೆ 59,000 10 ಲಕ್ಷ ಭೂಮಿ ಬೆಲೆ ಇದ್ರೆ 10 ಕೋಟಿ ಅವಾರ್ಡ್ ಮಾಡೋರೆ. ಹಂಗಂತ ಅನ್ಬಿಟ್ಟು ನಮ್ಮ ಆಫೀಸರ್ಸು ನಮ್ಮ ವಕೀಲರು ಯಾವನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಅಂತ ಅನ್ಬಿಟ್ಟು ನಾನ್ ಕೊಡಕ್ಕಂತೂ ತಯಾರಿಲ್ಲ. ಇದು ಸಾಧ್ಯ ಇಲ್ಲ, ಯಾವ ಸರ್ಕಾರ ಕೊಡಕ್ಕೂ ಸಾಧ್ಯ ಇಲ್ಲ. ನಮ್ಮ ರಾಜ್ಯದ ಯಾವ ರೀತಿ ಕಾಪಾಡಬೇಕು ಆ ಕೆಲಸ ನಾವು ಮಾಡ್ತೀವಿ. ನಾನು ಈ ಅಪೀಲ್ ಆರ್ಡರ್ಗೆಲ್ಲ ನಾನು ಕೋರ್ಟ್ ಹೇಳಿದಕ್ಕೆ ಇವರು ಒಂದ್ ರೀತಿ ಇದಕ್ಕೆ ಯಾವ ನ್ಯಾಯಾಲಯದ ಆದೇಶವನ್ನು ಸಹ ಪರಿಗಣಿಸದೆ ಇಂಥ ಸದನ ಸಮಿತಿ ಸದನದಲ್ಲಿ ಈ ರೀತಿ ಉತ್ತರ ಕೊಟ್ಟು ರೈತರಿಗೆ ಸಿಗಬೇಕಾದಂತ ನ್ಯಾಯ ಕೊಡ್ತಾ ಇಲ್ಲ ಅಧ್ಯಕ್ಷರೇ. ಅದಕ್ಕೆ ಹೊಸದಾಗಿ ನೀವೇನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರಲ್ಲ, ಅದನ್ನ 8 ದಿವಸನಾಗಿ ಎಲ್ಲಾ ರೈತರಿಗೆ ಪರಿಹಾರ ಕೊಡ್ತೀರ ಅನ್ನೋಂಥದನ್ನ ಮಾನ್ಯ ಸಚಿವರು ಹೇಳ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಜಾರಿ ಮಾಡಲಿಲ್ಲ ಅಧ್ಯಕ್ಷರೇ, ನನ್ನ ಮಾತು ನೋಡಿ ಅಧ್ಯಕ್ಷ ಅಂದ್ರೆ ಇವತ್ತೇನು ಮಾನ್ಯ ಉಪಮುಖ್ಯಮಂತ್ರಿಗಳು ಹೈಕೋರ್ಟು ಕೋರ್ಟುಗಳು ಕೊಟ್ಟಂತದನ್ನ ಒಪ್ಪುವುದಿಲ್ಲ, 10 ಲಕ್ಷಕ್ಕೆ 10 ಕೋಟಿ ರೂಪಾಯಿ ಮಾಡ್ಯಾರ ಅಂತೇಳಿ ಇವತ್ತು ನ್ಯಾಯಾಂಗದ ಬಗ್ಗೆ ನಮ್ಮ ರೈತರ ಬಗ್ಗೆ ಅಪಮಾನಕಾರಿಯಾಗಿ ಮಾತಾಡಿದಕ್ಕೆ ನಾನು ಇದನ್ನು ಖಂಡಿಸುತ್ತಾ ಸಭಾತ್ಯಾಗ ಮಾಡ್ತೇನೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ, ಮಾನ್ಯ ಉಪನಾಯಕರು ಬೆಲ್ಲದವರು ಆ ನೋಟಿಫಿಕೇಶನ್ ಆಗದೆ ಇರೋದಕ್ಕೆ ನೀವೇನೇನೋ ಸಬೂಬು ಕೊಟ್ರಿ. ಕೋರ್ಟ್ನಲ್ಲಿದೆ, ಆರ್ಗ್ಯುಮೆಂಟ್ ಆಗ್ಯಾವು, ಆ ಆರ್ಗ್ಯುಮೆಂಟ್ ಮುಗಿದ ಮೇಲೆ ಆಮೇಲೆ ನಾವು ಮಾಡ್ತಾರ ಅಥವಾ ನೀವು ಕೋರ್ಟ್ನಿಂದ ಕ್ಲಾರಿಫಿಕೇಶನ್. ನಾನು ತಮ್ಮನ್ನು ಕೇಳ್ತೀನಿ, ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿಯಿಂದ ಮಾತಾಡ್ತಾ ಇದ್ದೀರಲ್ಲ, ಈ ಕಾವೇರಿ ಇಶ್ಯೂದಲ್ಲಿ ಅದು ಕೋರ್ಟ್ನಲ್ಲಿ ಇದ್ದಾಗ ಆರ್ಗ್ಯುಮೆಂಟ್ ನಡೆದಾಗ ಅದೇಂಗ್ ನೋಟಿಫಿಕೇಶನ್ ಆಯಿತು? ಮಾದಾಯಿ ವಿಚಾರದಲ್ಲಿ ಅದೇಂಗ್ ನೋಟಿಫಿಕೇಶನ್ ಆಯಿತು? ಇದಕ್ಕೆ ಯಾಕೆ ಬರುತ್ತೆ? ದಯಮಾಡಿ ಸತ್ಯವನ್ನ ಸಂಪೂರ್ಣ ಬಿಚ್ಚಿಡಿ. ಹಾಗೂ ನಮ್ಮ ಉತ್ತರ ಕರ್ನಾಟಕಕ್ಕೆ ಆಗ್ತಕ್ಕಂಥ ಅನ್ಯಾಯ ಬಂದಾಗ ಅದಕ್ಕೆ ರಾಜಕೀಯ ಮಾಡೋದಕ್ಕೆ ನಾವ್ಯಾರು ಬಯಸೋದು ಬೇಡ ಅಂತ ಹೇಳಿ ತಮ್ಮಲ್ಲಿ ಹೇಳ್ತೀವಿ. ಸರ್, ಅದ್ರ ಬಗ್ಗೆ ಕರ್ನಾಟಕದ ಚರ್ಚೆ ಬಂದಾಗ ಪೂರ್ತಿಯಾಗಿ ಅಶೋಕ್ ಕುಮಾರ್ ರೈ, ಅದ್ರ ಮಹದಾಯದಲ್ಲಿ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬಂದ ಮೇಲೆ ಇದ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ನೋಟಿಫೈ ಮಾಡೋದಿಲ್ಲ. ಚರ್ಚೆ ಬೇಡ ಅದಕ್ಕೆ ಬಗ್ಗೆ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬಂದ ಮೇಲೆ ನೋಟಿಫಿಕೇಶನ್ ಮಾಡಿದ್ರು. ಆಯ್ತು, ಚರ್ಚೆ ಬೇಡ. ಬೆಲ್ಲ